ಸ್ನೇಹಿತರೆ, ಪ್ರತಿ ವರ್ಷದಂತೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸಾಯಿ ಲಕ್ಷ್ಮಿ ಕ್ರಿಯೇಷನ್ಸ್ ವತಿಯಿಂದ ಒಂದು ಬ್ಯೂಟಿಫುಲ್ ವಿಡಿಯೋಸ್ ಮಾಡ್ತೀರಿ. ನಿಮ್ಮೆಲ್ಲರಿಗೋಸ್ಕರ, ಪ್ರತಿಯೊಬ್ಬ ಮಹಿಳೆಗೋಸ್ಕರ ಈ ವಿಡಿಯೋ ಮಾಡ್ತಿರೋದು. ನಮ್ಮ ವರಮಹಾಲಕ್ಷ್ಮಿ ಸೆಲೆಬ್ರೇಟ್ ಮಾಡೋವಾಗ ಡೆಕೋರೇಷನ್ಗೋಸ್ಕರ ವಿವಿಧ ಬಗೆಯ ಅಲಂಕಾರ ವಸ್ತುಗಳನ್ನ ನಾನು ತೋರಿಸ್ತಾ ಬರ್ತಿದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ, ತುಂಬ ವೆರೈಟೀಸ್ ಆಫ್ ಡೆಕೋರೇಟಿವ್ ಐಟಮ್ಸ್ನ ತೋರಿಸ್ತಾ ಬರ್ತಿದ್ದೀನಿ. ಪೂಜೆಗೆ, ವರಮಹಾಲಕ್ಷ್ಮಿ, ಗೌರಿ ಗಣೇಶ, ಪ್ರತಿಯೊಂದು ಪೂಜೆಗೆ ಯೂಸ್ ಆಗೋವಂಥ ಡೆಕೋರೇಟಿವ್ ಐಟಮ್ಸ್ನ ತೋರಿಸ್ತಾ ಬರ್ತಿದ್ದೀನಿ. ಸೊ ನಾವಿವತ್ತಿರೋದು ಸಾಯಿ ಲಕ್ಷ್ಮಿ ಕ್ರಿಯೇಷನ್. ಪ್ರಶಾಂತ್ ಸರ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಪ್ರಶಾಂತ್ ಸರ್, ಹೇಗಿದ್ದೀರಾ? ಸೊ ನಮ್ಮ ವೀಕ್ಷಕರಿಗೋಸ್ಕರ ಹೇಳಿ, ಈ ವರ್ಷ ಯಾವ ತರದ್ ನೀವು ಅಲಂಕಾರ ಮಾಡಿದ್ದೀರಾ ವರಮಹಾಲಕ್ಷ್ಮಿಗೆ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಅಷ್ಟೇ. ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಸಾಯಿ ಲಕ್ಷ್ಮಿ ಕ್ರಿಯೇಷನ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಮಾಡ್ಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಈ ಸತಿ ಮಾಡಿದೀನಿ ನಾನು. ಅದು ನೀವೇ ವಿಡಿಯೋ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬರಬೇಕು ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಈ ವರ್ಷದ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಎಲಿಫೆಂಟ್ ಜೊತೆ ಇಟ್ಟಿದ್ವಿ. ಈ ಸತಿ ಅಂದ್ರೆ ಲೋಟಸ್ ಮೇಲೆ ನಾವು ಅಮ್ಮನ್ನ ಇಟ್ಟಿದೀವಿ. ಮತ್ತೆ ಬ್ಯಾಕ್ ಡ್ರಾಪ್ಸ್ ಆಗಿರ್ಬೋದು, ಅಮ್ಮನ್ನ ಕುಣಿಸಿರೋದಾಗಿರ್ಬೋದು, ಈ ಸತಿ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದೀವಿ. ಹೌದು ಸರ್, ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಈ ಬ್ಯಾಕ್ ಡ್ರಾಪ್ ಅಥೆಂಟಿಕ್ ಲುಕ್ ಕೊಟ್ಟಿದ್ದೀರಾ. ಮತ್ತೆ ಕಲರ್ ಕಾಂಬಿನೇಷನ್ಸ್ ನಾನು ತುಂಬಾ ಅಬ್ಸರ್ವ್ ಮಾಡಿದೆ. ಒಂದ್ ಪಿನ್ ಟು ಪಿನ್ ತುಂಬಾ ವರ್ಕ್ಔಟ್ ಮಾಡಿದೀರಾ ಅನ್ಸುತ್ತೆ. ಕಲರ್ ಕಾಂಬಿನೇಷನ್ಸ್ ಅಂತೂ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್, ತುಂಬಾ ಇಷ್ಟ ಆಯ್ತು ನನಗೆ. ಸೊ ಸ್ವಲ್ಪ ಈ ಅಲಂಕಾರದ ಬಗ್ಗೆ ಹೇಳ್ತೀರಾ? ಯಾಕಂದ್ರೆ ಕೆಲವರು ವೀಕ್ಷಕರು ಏನ್ ಮಾಡ್ತಾರೆ, ಇದನ್ನ ಇನ್ಸ್ಪಿರೇಷನ್ ಇಟ್ಕೊಂಡು ಮಾಡಕ್ ಟ್ರೈ ಮಾಡ್ತಾರೆ. ಸೊ ನಮ್ ವೀಕ್ಷಕರಿಗೋಸ್ಕರ ಇದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಮತ್ತೆ ಮೇಡಮ್ ಏನು ಅಂತ ಹೇಳಿದ್ರೆ, ಮೇಲೆ ಬಂದು ಆರ್ಚಸ್ ಮಾಡಿದೀವಿ 24 ಇಂಚಸ್. ಬಾಗ್ಲಕ್ ಬೇಕಾದ್ರೂ ಹಾಕೊಳ್ಬಹುದು. ಮತ್ತೆ ಇವಾಗ ದೇವ್ರನ್ನ ಹಿಂದೆ ಕುಂಡಿಸ್ಬೇಕಾದ್ರೆ ಅದನ್ನ ಬ್ಯಾಕ್ ಡ್ರಾಪ್ ಆಗಿ ಯೂಸ್ ಮಾಡಬಹುದು. ಅದು 2 ಹಾರ್ಚ್ ಮಾಡಿ 3 ಹಾರ್ಚ್ ಮಾಡಿ ಸೈಡ್ ಹ್ಯಾಂಗಿಂಗ್ಸ್ ಯೂಸ್ ಮಾಡಬಹುದು. ಇಲ್ಲ ಇದನ್ನೇ ಫುಲ್ ಸೆಟ್ ಬೇಕು ಅಂದ್ರೆ ಇದೆಲ್ಲ ಆರ್ಡರ್ ಕೊಡ್ಬೇಕು ಮೇಡಮ್. ಇದು ಕಲರ್ ಕಾಂಬಿನೇಷನ್ಸ್ ನಿಮ್ಗೆ ಸ್ಪೆಸಿಫೈ ಮಾಡಿ ಹೇಳ್ಬೇಕಾ ಅಥವಾ ನೀವೇ ಮಾಡ್ಕೊಡ್ತೀರಾ? ಇದು ಬಂದು ಏನು ಅಂದ್ರೆ ಲೋಟಸ್, ಈ ಲೋಟಸ್ ಬಡ್ ಅಲ್ಲಿ ಒಳಗಡೆ ಏನಿರುತ್ತಲ್ವಾ ಅದನ್ನ ನಾವು ಮಾಡೋ ತರ ಮಾಡಿದ್ವಿ. ಅಮ್ಮನವ್ರಿಗೂ ಅದೇ ಕಾನ್ಸೆಪ್ಟ್ ಅಲ್ಲಿ. ಹೌದು, ಈ ಹಾರ ತುಂಬಾ ಹೈಲೈಟ್ ಆಗಿ ಕಾಣ್ತಿದೆ. ಜೊತೆಲಿ ಹಾರಕ್ಕೆಲ್ಲನೂ ನೀವು ಫಸ್ಟ್ ಆರ್ಡರ್ ಮಾಡ್ಬೇಕಾದ್ರೆ, ಅದಕ್ಕೋಸ್ಕರ ನಾವು ಇವಾಗ 30th ಇಂದ ಎಕ್ಸಿಬಿಷನ್ ಶುರು ಆಗತ್ತಲ್ವಾ, ಅದರಿಂದ ನೀವು 1 ಮಂತ್ ಇರುತ್ತೆ ಟೈಮ್ ಅಲ್ಲ. ಅವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರೊಡಕ್ಷನ್. ಸೊ ನಮ್ ವೀಕ್ಷಕರಿಗೆ ನಾನ್ ಕೇಳ್ಕೊಳ್ಳೋದು ಏನಂದ್ರೆ, ಅವ್ರು ಎಕ್ಸಿಬಿಷನ್ ಮಾಡ್ತಾರೆ ಆಗಸ್ಟ್ 8th ವರೆಗೂ. ಕರೆಕ್ಟ್? 13th ಜುಲೈ ಸಂಡೇ. ಲಾಸ್ಟ್ ಟೈಮ್ ತುಂಬಾ ಜನ ಕಸ್ಟಮರ್ಸ್ ಬಂದು ಡಿಸ್ಟರ್ಬ್ ಆದ್ರು. ಅದಕ್ಕೋಸ್ಕರ ಆ ಡೇ ಒಂದು ದಿವಸ ಹಾಲಿಡೇ ಇರುತ್ತೆ, ಸಂಡೇ ಆಗಿರೋದ್ರಿಂದ. ಹೇಗೆಲ್ಲ ಇದು ಅಲಂಕಾರ ಮಾಡಿದ್ದಾರೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡ್ಕೊಳ್ಳೋಣ. ಎಲ್ಲಾ ವೀಕ್ಷಕರಿಗೋಸ್ಕರ ನೀವು ಯಾವ ತರ ಇದು ಅಲಂಕಾರ ಮಾಡಿದೀರಾ, ಯಾವ ಒಂದು ಇನ್ಸ್ಪಿರೇಷನ್ ಅಥವಾ ಹೆಂಗೆಲ್ಲ ಮಾಡ್ಕೋಬಹುದು ಅಂತ ಒಂದು ಐಡಿಯಾ ಕೊಡ್ತೀರಾ ಮೇಡಮ್? ನಾನು ಇವಾಗ ನ್ಯಾಚುರಲ್ ಆಗಿ ಎಲ್ಲಾರ ಹತ್ರನು ಕೈಕಾಲ್ ಸಿಗುತ್ತೆ, ಮತ್ತೆ ಎಲ್ಲಾರ ಮನೇಲೂ ಇರುತ್ತೆ. ಹೌದು, ಇದು ಕಳ್ಸಕ್ಕೆ ನಾನು ಇಟ್ಟಿರೋದು. ಕಳ್ಸಕ್ಕೆ ಬಿಂದಿಗೆ ಇಟ್ಟು ಮತ್ತೆ ಪಾತ್ರೆ ಇಟ್ಟು ಆಮೇಲೆ ತೆಂಗಿನಕಾಯಿ ಇಟ್ಟು ನಾನು ಮುಖವಾಡ ಇಟ್ಟಿದ್ದೀನಿ ದೇವರಿಗೆ. ಮತ್ತೆ ಈ ಮಲ್ಲಿಗೆ ಬಂದು ನ್ಯಾಚುರಲ್ ಆಗಿರುತ್ತೆ. ಲೋಟಸ್ ಇವಾಗೆಲ್ಲ ಟ್ರೆಂಡ್ ಹೋಗ್ತಾ ಇರೋದು ಲೋಟಸ್ ಗಾರ್ಲ್ಯಾಂಡ್ಸ್, ಅದ್ರಲ್ಲೇ ಬರೀ ಲೋಟಸ್ ಅಲ್ಲೇ ಮಾಡಬೇಕು ಅಂತ ನಾನು ಇದನ್ನ ಕಾನ್ಸೆಪ್ಟ್ ಮಾಡಿದ್ದೀನಿ. ಅಮ್ಮನವರು ಅಷ್ಟೇ ಲೋಟಸ್ ಮೇಲೆ ಕೂತಿರೋದು. ಮತ್ತೆ ದೀಪಕ್ಕೂ ಅಷ್ಟೇ, ಅವರು ಇಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ದೀಪಗಳೆಲ್ಲನೂ. ನೀವು ದೀಪಕ್ಕೂ ಡೆಕೋರೇಷನ್ಗೂ ಯೂಸ್ ಮಾಡಬಹುದು. ಈ ಲೈಟ್ಸ್ ಬರುತ್ತೆ ಇದರಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೌದು, ಮತ್ತೆ ಬಾಗ್ಲಲ್ಲಿ ಇಡಬಹುದು, ಮತ್ತೆ ದೇವ್ರ ಮುಂದೆ ಡೆಕೋರೇಷನ್ ಮಾಡಬಹುದು. ಇದೊಂದು ದೀಪಕ್ಕೆ ಏನೇನ್ ಬೇಕೋ ಐಟಮ್ಸ್ ಎಲ್ಲ ಇಟ್ಟಿದ್ವಿ. ಗಜಲಕ್ಷ್ಮಿ ಆಗಿರೋದ್ರಿಂದ ಆನೆ ಇಟ್ಟಿದೀವಿ, 2 ಕಡೆನೂ ಆನೆ ಇದೆ. ಮತ್ತೆ ಇಲ್ಲೆಲ್ಲಾನು ಅಷ್ಟೇ ಡಿಫ್ರೆಂಟ್ ಫ್ಲವರ್ಸ್ ಯೂಸ್ ಮಾಡಿದೀವಿ. ಸೇವಂತಿಗೆ ಆಗಿರ್ಬೋದು, ಮತ್ತೆ ಇಲ್ಲಿ ದೀಪದ ಹ್ಯಾಂಗಿಂಗ್ಸ್ ಆಗಿರ್ಬೋದು, ಪ್ಯಾರೆಟ್ಸ್ ಆಗಿರ್ಬೋದು, ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಫೋಮ್ದದು, ಅದು ಬ್ಯಾಕ್ ಡ್ರಾಪ್ಸ್ ನೀವು ಬೇಕಾದ್ರೆ ಆ ಬ್ಯಾಕ್ ಡ್ರಾಪ್ಸ್ ನ ಯೂಸ್ ಮಾಡಬಹುದು. ಹೌದು, ತುಂಬಾ ಚೆನ್ನಾಗಿ. ಮತ್ತೆ ಬನಾನಾ ಟ್ರೀಸು, ಮತ್ತೆ ಇದೊಂದು ಬಂದು ಎಕ್ಸ್ಪ್ಲನೇಷನ್ ಮಾಡಬೇಕು, ಸಹಸ್ರ ಕಮಲ ಅಂತ. ಅಂದ್ರೆ ಇವಾಗ ನ್ಯಾಚುರಲ್ ಆಗಿ ನಾವ್ ಎಲ್ಲಾ ಕಮಲಗಳನ್ನ ನೋಡಿರ್ತೀವಿ, ಇದು ಬಂದು ಸಹಸ್ರ ಕಮಲ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಾವು ಅಮ್ಮನವ್ರಿಗೂ ಲಕ್ಷ್ಮಿಗೂ ನಾನು ಇಟ್ಟಿದ್ದೀನಿ. ಈ ಸಹಸ್ರ ಕಮಲದಲ್ಲಿ ಕಲರ್, ಹೌದು, ಕಲರ್ ಕಾಂಬಿನೇಷನ್ಸ್ ಇದೆ ಇದರಲ್ಲಿ. ಬಟ್ ಇದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಮಾತ್ರ ಸಿಗುತ್ತೆ ಈ ಐಟಮ್ ಮಾತ್ರ. ಮತ್ತೆ ಇನ್ನೊಂದು ಏನು ಅಂದ್ರೆ, ಇಲ್ಲಿ ಅಮ್ಮನವ್ರನ್ನ ನಾನು ವೀಳ್ಯದೆಲೆ ಹಾರ್ಚಲ್ಲಿ ನಾವು ಇಟ್ಟಿರೋದು. ಅಂದ್ರೆ ಇದು ವೀಳ್ಯದೆಲೆ ಹಾರ್ಚು. ಇಲ್ಲಿ ಅಮ್ಮನಿಗೆ ಈಗ ಮನೆಯಲ್ಲಿ ಬ್ರಾಸ್ ಐಡಲ್ಸ್ ಯಾವ ನಿಮ್ಮ ಹತ್ರ ಇರುತ್ತೆ, ಆ ಬ್ರಾಸ್ ಐಡಲ್ಸ್ ನ ನೀವು ಈ ತರ ಡೆಕೋರೇಷನ್ ಮಾಡ್ಬೋದು. ಮತ್ತೆ ಇದು ಬಂದು ಲೀಫ್ ಬಂದು ಲೋಟಸ್ ಲೀಫ್.
ಹೌದು, ಲೋಟಸ್ ಲೀಫ್ ಒಳಗಡೆ ನಾವು ಅದನ್ನ ಇಡ್ಬೋದು, ಅದು ಅವೈಲೇಬಲ್ ಸಿಗುತ್ತೆ. ಮತ್ತೆ ಈ ಲೋಟಸ್, ಮತ್ತೆ ಇದು ಕೋಲಂ ರಂಗೋಲಿ ಅಂತ, ಈ ಹಳೆ ಕಾಲದಲ್ಲಿ. ಹೌದು, ಇದ್ರಲ್ಲಿ ಕಲರ್ಸ್ ಇದೆ, ಕಲರ್ಸ್ ತುಂಬಾ ಇದೆ, ಇದ್ರಲ್ಲಿ ಕಲರ್ಸ್ ತುಂಬಾ ಮಾಡಿಸಿದೀನಿ. ಮತ್ತೆ ಇದು ಬಂದು ಫೆದರ್ಸ್. ಈ ಸತಿ ಹೊಸ ಕಾನ್ಸೆಪ್ಟ್ ಮಾಡೋಣ ಅಂತಾನೆ ಪ್ರತಿಯೊಂದೂ ನಾವು ಇದು ಮಾಡಿರೋದು. ಮತ್ತೆ ಇದು ಅಮ್ಮನವ್ರು ಇಲ್ಲಿ ಕುತ್ಕೊಂಡಿದ್ದಾರೆ, ಇಲ್ಲಿ ಇವರಿಬ್ರು ಅವರು ಪುಷ್ಪವನ್ನ ಕೊಡ್ತಾ ಇದ್ದಾರೆ ದೇವರಿಗೆ. ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀನಿ. ಅಲ್ಲೂ ಅಷ್ಟೇ, ಇಲ್ಲಿ ದೀಪ ಇಡ್ಬೋದು, ಮತ್ತೆ ಅಮ್ಮನವ್ರ ಪಾದಗಳನ್ನ ಇಲ್ಲಿ ಇಡ್ಬೋದು. ಹೌದು, ಸೆಟ್ ಮಾಡಿ ಇದೆರಡು, ಇದು ಒಂದು ಸೆಟ್ ಬರುತ್ತೆ. ಇದಕ್ಕೆ ಇದು ಸಪ್ರೇಟು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು, ಈ ಪಾದಗಳು. ಮತ್ತೆ ಇದು ಅಷ್ಟೇ ಮೇಡಮ್, ತುಂಬಾ ಚೆನ್ನಾಗಿದೆ. ಈ ಸತಿ ನಾನು ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಸತಿ ಮಾಡಿಸಿರೋದು ಇದನ್ನು ಅಷ್ಟೇ. ದೇವ್ರ ಮುಂದೆ ಮತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂತಾರೆ ಅದನ್ನ. ಹೌದು, ಮತ್ತೆ ಇನ್ನೊಂದು ಬಂದು ಲಕ್ಷ್ಮಿ ತೋರಣ ಮಾಡಿಸಿದ್ದೀನಿ ಮೇಡಮ್ ಅಲ್ಲಿ ನಾನು. ಅದರಲ್ಲಿ ಗಣಪತಿ ತೋರಣ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಇದು ಲಕ್ಷ್ಮಿ ತೋರಣ ಬಂದು ನೀವು ಬಾರ್ಲಿಗೂ ಹಾಕೊಳ್ಬೋದು, ಮತ್ತೆ ಈಗ ಅದನ್ನ ಬ್ಯಾಕ್ ಡ್ರಾಪ್ ಆಗಿ ನಾನು ಒಂದು ವಿಡಿಯೋ ಯೂಸ್ ಮಾಡ್ಬೋದು. ಅದ್ರ ಮೇಲೆ ಗಾರ್ಲ್ಯಾಂಡ್ಸ್ ಹಾಕೊಂತ ಹೋದ್ರೆ ಸೈಡಲ್ಲಿ ತೋಮಲೆ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು. ಹೌದು, ಅದನ್ನ ಅದ್ರ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಇನ್ ತೋಮಲ ಸೆಕ್ಷನ್ಸ್ ಎಲ್ಲಾ ಕಲರ್ಸ್ ಅಲ್ಲೂ ಮಾಡಿದ್ದೀನಿ. ಅದು ರೋಸ್ ತೋಮಲ ಆಗಿರ್ಬೋದು, 3 ಲೈನ್ ಸ್ಪೈರಲ್ ಆಗಿರ್ಬೋದು, ಮತ್ತೆ ಪ್ರತಿಯೊಂದು. ಹೌದು ಮೇಡಮ್, ಅದು ಒಂದು. ಮತ್ತೆ ಇಲ್ಲಿ ಮಲ್ಲಿಗೆ ಮೊಗ್ಗಿಂದು ನ್ಯಾಚುರಲ್ ಆಗಿ ಯಾವಾಗ್ಲೂ ನನಗೆ ಇದು ಫಾಸ್ಟ್ ಮೂವಿಂಗು, ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಮತ್ತೆ ಇದೆಲ್ಲಾನು ತಬ್ಲಾ ತೋಮಾಲ, ಸ್ಪೈರಲ್ ತೋಮಾಲ, ಕೋನ್ ತೋಮಾಲ ಎಲ್ಲ ಪ್ರತಿಯೊಂದೂ. ಇದು ಮೇಡಮ್, ಇದು ಹಸುನ ಸೈಡ್ಸ್ ಅಲ್ಲಿ ಡೆಕೋರೇಷನ್ಗೆ ಅಂತಾನೆ ಇಟ್ಟಿದೀವಿ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು. ಆ ಕಡೆ ಒಂದು ಹಸು, ಈ ಕಡೆ ಒಂದು ಹಸು, ಲಕ್ಷ್ಮಿ ಮೇಲೆ ಕೂತಿದ್ದಾರೆ ಹಸು ಮೇಲೆ, ಯಾಕೆಂದ್ರೆ ಹಸುನು. ಹೌದೌದೌದೌದು, ಹೌದೌದೌದೌದು, ಅದನ್ನ ಮಾಡಿರೋದು. ಹೌದು, ಮತ್ತೆ ಇದು ಅಷ್ಟೇ ಮೇಡಮ್, ಇದು ಅಷ್ಟೇ ನಾಮ ವೆಂಕಟರಮಣ ಸ್ವಾಮಿದು. ಅದಕ್ಕೋಸ್ಕರ ಆ ವೆಂಕಟರಮಣ ಸ್ವಾಮಿಗೆ ಇದು ಕಲಂಕಾರಿ ಟೈಪ್ ಅಲ್ಲಿ ನಾನು ಎಲಿಫೆಂಟ್ಸ್ ನ ಮಾಡಿಸಿದ್ದೀನಿ. ಮತ್ತೆ ಕಳಸ. ವೀಕ್ಷಕರಿಗೆ ಈ ಅವ್ರ ಮನೇಲಿ ಈ ತರ ಬ್ರಾಸ್ ಅಥವಾ ಸಿಲ್ವರ್ದು ದೀಪ ಇದ್ದೇ ಇರುತ್ತೆ. ಸೊ ಅದನ್ನ ಹೆಂಗ್ ಡೆಕೋರೇಟ್ ಮಾಡ್ಕೊಳ್ಳೋದು ಅಂತ ನೀವು. ಹೌದು ಮೇಡಮ್, ಈ ತರ ಯಾಕೆಂದ್ರೆ ಪಿಕಾಕ್ ಬಂದು ಮುಂದೆನೆ ಇಡಬೇಕು ಅನ್ನೋದೇನಿಲ್ಲ. ಈ ತರ ದೀಪಕ್ಕೆನೆ ಇದು ಬ್ರಾಸ್ ಅಲ್ಲೇ ಮಾಡಿಸಿದೀನಿ. ಮತ್ತೆ ನಾನು ಸಪರೇಟ್ ಸಿಗುತ್ತೆ, ಪ್ರತಿಯೊಂದು ಐಟಮು ಸಪರೇಟ್ ಸಿಗುತ್ತೆ ನಿಮ್ಮ ಹತ್ರ ಅದು ಪರ್ಚೇಸ್ ಮಾಡ್ಬಿಟ್ಟು ನಾವು. ಹೌದು, ಡೆಕೋರೇಷನ್, ಯಾಕಂದ್ರೆ ಇದೇ ಫೋಟೋಸ್ ತಗೊಂಡೋಗಿ ನೀವು ಡೆಕೋರೇಷನ್ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮ್ಯಾಮ್. ಸರ್, ಪ್ರತಿ ವರ್ಷ ಬರ್ತೀನಿ, ಇಲ್ಲಿ ನೋಡ್ತೀನಿ, ಒಂದೊಂದ್ ವರ್ಷ ಒಂದೊಂದ್ ತರ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ವರ್ಷ ನಂಗೆ ಕನಕಾಂಬ್ರ ಕಾಣಿಸ್ತಾ ಇದೆ. ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಈ ಸತಿ ಬಂದು ಗಣಪತಿಗೆ ಫಸ್ಟ್ ಪೂಜೆ ಏನೇ ಒಂದು ಮಾಡಿದ್ರು ನಾವು ಗಣಪತಿಗೆ. ಹೌದು, ಅದು ಗಣಪತಿಗೆ ಫಸ್ಟ್ ಪೂಜೆ ಆಗಿರೋದ್ರಿಂದ ಗಣಪತಿನ ಫಸ್ಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ಡೇ ನಾವು ನಮ್ಗೆ ಎಕ್ಸಿಬಿಷನ್ ಅಲ್ಲಿ ಫಸ್ಟ್ ಡೇ ಗಣಪತಿ ಇರ್ಲಿ ಅಂತ. ಗಣಪತಿಗೆ ವಿಶೇಷ ಏನು ಅಂದ್ರೆ ಹಾರ್ಚ್ ಮಾಡಿಸಿದೀನಿ, ಮತ್ತೆ ಎಕ್ಕದ ಫ್ಲವರ್ಸ್ ಲಾಸ್ಟ್ ಟೈಮ್ ಸಿಂಗಲ್ ಲೈನ್ ಮಾತ್ರ ಮಾಡಿಸಿದ್ದೆ. ಅದನ್ನ ಈ ಸತಿ ಏನ್ ಮಾಡಿದೀವಿ, 3 ಲೈನ್ಸ್ ಮಾಡಿದೀವಿ. ಮತ್ತೆ ಫೋಟೋ ಹಾರನು ಮಾಡಿದೀವಿ. ಮತ್ತೆ ಇದೊಂದು ಕಾನ್ಸೆಪ್ಟ್ ಬಂದು ಬಾಳೆ ಎಲೆಗೆ ಬ್ಯಾಕ್ ಡ್ರಾಪ್ಸ್ಗೆ ನೀವು ಯೂಸ್ ಮಾಡಬಹುದು. ಹೌದು, ಇಂಡಿವಿಜುವಲ್ ಆಗಿ ಸಿಗುತ್ತೆ, ಸಿಂಗಲ್ ಪೀಸ್. ವೀಕ್ಷಕರೇ, ನೀವೇನಾದ್ರೂ ಬ್ಯಾಕ್ ಡ್ರಾಪ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ರಿಯಲ್ ಬಾಳೆ ಎಲೆಗಿಂತ ಈ ತರ ಬಾಳೆ ಎಲೆ ತಗೊಂಡ್ರೆ ಅಟ್ಲೀಸ್ಟ್ ಕೆಲವರು 3 ದಿವಸ ಇಡ್ತಾರೆ, 5 ದಿವಸ ಇಡ್ತಾರೆ. ಆ ಟೈಮಲ್ಲಿ ಇದು ಆ ಲುಕ್ ಒಂಥರ ಫ್ರೆಶ್ ಲುಕ್ ಚೆನ್ನಾಗಿ ಕಾಣುತ್ತೆ. ಮತ್ತೆ ಇನ್ನೊಂದು ಬಂದು ಇಲ್ಲಿ ಗಣಪತಿದೇ ತೋರಣ, ನಾನು ಹೇಳಿದೆ ಲಕ್ಷ್ಮಿಗೆ ಈ ಸತಿ ಗಣಪತಿ ತೋರಣ ಮಾಡಿಸಿದೀನಿ. ಈ ಗಣಪತಿ ಹಬ್ಬನೇ ಜಾಸ್ತಿ ಮಾಡ್ತಾರೆ. ಮತ್ತೆ ವರಮಹಾಲಕ್ಷ್ಮಿ. ಹೌದು, ಹಬ್ಬಗಳು ಇದ್ದೇ ಇರುತ್ತೆ. ಆಮೇಲೆ ಗಣಪತಿ ಬರೀ ಗಣಪತಿ ಹಬ್ಬ ಕಲ್ದಿರ ಪ್ರತಿ ಒಂದ್ ಹಬ್ಬದಲ್ಲೂ ನಾವು ಪೂಜಿಸೋದೇ ಗಣಪತಿಗೆ. ಆದ್ರಿಂದ ದೀಪಕ್ಕೂ ಅಷ್ಟೇ, ಲಾಸ್ಟ್ ಟೈಮು ಹೇಳಿದೆ, ಈ ಸತಿನೂ ಅಷ್ಟೇ ಅದೇ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಬಟ್ ಅಂದ್ರೆ ತುಂಬಾ ವೆರೈಟೀಸ್ ಮಾಡಿಸಿದೀನಿ ದೀಪಕ್ ಕಟ್ಟೋದು. ಅದನ್ನ ಬಟ್ ಡೇ ಟೂ ಡೇಸ್ ಒಂದೊಂದು ಕಾನ್ಸೆಪ್ಟ್ ಅನ್ಕೊಂಡಿದೀವಿ. 2 ಡೇಸ್ಗೆ ಮತ್ತೆ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಈ ಫುಲ್ ಏನ್ ಕಾನ್ಸೆಪ್ಟ್ ಇರುತ್ತೋ ಈ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಫೋಟೋಗಳಿಗೂ ಅಷ್ಟೇ ಅದು ಒಂದು ಇದು ಮಾಡಿದ್ದೀನಿ. ಮತ್ತೆ ಇನ್ನೊಂದು ಬಂದು ಇಲ್ಲಿ ಪ್ರತಿಯೊಂದು ಈ ಸತಿ ಲಕ್ಷ್ಮಿಗೆ ಅಂತ ನಾನು ಗೆಜ್ಜೆ ವಸ್ತ್ರ ಮಾಡಿಸಿದ್ದೀನಿ. ಅಂದ್ರೆ ಲಕ್ಷ್ಮಿ ಫೋಟೋಗೆ ಅಂತಾನೆ ಹಾಕುವಂತ ಗೆಜ್ಜೆ ವಸ್ತ್ರ ಇದು ಒಂದು ಸ್ಪೆಷಲ್ಲು. ಅದಾದ್ಮೇಲೆ ಈ ಗಾರ್ಲ್ಯಾಂಡ್ಸ್ ಬಂದು ತುಂಬಾ ಸ್ಪೆಷಲ್ ಆಗಿದೆ ಈ ಸತಿ.
ಅದಕ್ಕೋಸ್ಕರ ಇದನ್ನ ಇವಾಗ ಎಲ್ಲ ಡೆಕೋರೇಟರ್ಸು ಇದನ್ನ ನ್ಯಾಚುರಲ್ ಫ್ಲವರ್ಸ್ ಅಲ್ಲಿ ಬಂದಿರೋದನ್ನ ಆರ್ಟಿಫಿಷಿಯಲ್ ಅಲ್ಲಿ ಮಾಡ್ತಾ ಇದೀವಿ ಇದನ್ನ. ಅದಕ್ಕೋಸ್ಕರ ಇದು 1/2 ಮೀಟರು, 24 ಇಂಚಸ್ಸು, 30 ಇಂಚಸ್ಸು ಮತ್ತೆ 1 ಮೀಟರ್ ತನಕನೂ ಸೇಲ್ ಮಾಡ್ತಾ ಇದ್ದಾರೆ. ಆ ತರ ಅಂದ್ರೆ ಕಸ್ಟಮರ್ಸ್ ಯಾವ ತರ ಬೇಕೋ ಆರ್ಡರ್ ಕೊಟ್ರೆ ಅಷ್ಟು ಹೌದು. inches ನ ನೀವು ಮಾಡ್ಕೊಡ್ತೀನಿ ಮೇಡಮ್. ತುಂಬಾ ನ್ಯಾಚುರಲ್ ಆರ್ಕಿಡ್ ಫ್ಲವರ್ಸ್ ತರ ಹೌದು ಹೌದು ಹೌದು. ಇದು ಒಂದು. ಅದಾದ್ಮೇಲೆ ಇದು ಬಂದು ನಿಮ್ಗೆ ಇದು ಸೇಮ್ ಮಲ್ಲಿಗೆ ಹಾರ ಮಾಡ್ತಾ ಇದ್ವಿ, ಅದರಲ್ಲಿ ಶೇಡ್ಸ್ ಮಾಡಿದ್ವಿ ಈ ಸತಿ. ಮಲ್ಲಿಗೆ ಹಾರದಲ್ಲೇ ಎಲ್ಲ ಕಲರ್ ಕಾಂಬಿನೇಷನ್ ಶೇಡ್ಸ್. ಈಗ ದೇವ್ರಿಗೆ ಹಾಕ್ತೀರಾ, ಆ ದಿಂಡು ಮತ್ತೆ ಬೇಕು ಅಂದ್ರೆ ಆ ದಿಂಡುಗಳನ್ನ ನಾನು ಮಾಡಿಸಿದ್ದೀನಿ, ಒಂದು ಪ್ರೊಡಕ್ಷನ್ ಅಲ್ಲಿ ಇದೆ ಅದೆಲ್ಲ. ನಾನು ಅಲ್ಲಿ ನೀವು ಲಕ್ಷ್ಮಿ ಕೂರಿಸಿದ್ರಲ್ಲ, ಅಲ್ಲಿ ಒಂದು ಅಬ್ಸರ್ವ್ ಮಾಡಿದೆ, ನಂಗೆ ಇದು ತುಂಬಾ ಇಷ್ಟ ಆಯ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಹೌದು ಮೇಡಮ್. ಈಗ ಹೇಳ್ತೀನಿ, ಇದು ಒಂದು ಬ್ರಾಸ್ ದೀಪ ನಾನು ಲಾಸ್ಟ್ ಟೈಮು ಮಾಡಿದ್ದೆ, ಬಟ್ ಈ ಸತಿ ಒಂದು ಲೋಟಸ್ ಕೊಡೋಣ ಅಂತ ಲೋಟಸ್ ಕೊಟ್ಟು ಮಾಡಿಸಿದ್ದೀನಿ ಇದನ್ನ. ಬ್ರಾಸ್ ದೀಪಕ್ಕೆ ಎಕ್ಕದ ಫ್ಲವರ್ಸ್ ಅಲ್ಲಿ ಬ್ಯಾಕ್ ಡ್ರಾಪ್ಸ್ ಯೂಸ್ ಮಾಡ್ಬೋದು. ಮತ್ತೆ ಮನೇಲಿ ಇವಾಗ ದೊಡ್ಡ ದೊಡ್ಡ ಮನೇಲೆಲ್ಲ ಮಂಟಪಗಳಿರತ್ತೆ, ದೇವರ ಮನೆ ಬಾಗ್ಲು, ಆಚೆ ಬಾಗ್ಲೆಲ್ಲ, ನಾನು ಅದಕ್ಕೆ ನೀವು ಹ್ಯಾಂಗಿಂಗ್ಸ್ ಯೂಸ್ ಮಾಡ್ಬೋದು. ಅಂದ್ರೆ ಯೂಸ್ ಮಾಡ್ಬೋದು ಅಂತ ಹೇಳಿ. ಹೌದು, ದೇವರ ಮನೇಲಿ ಯೂಸ್ ಮಾಡ್ಬೋದು, ಆಚೆ ಕಡೆ ಅಂದ್ರೆ ಮೇನ್ ಡೋರ್ಸ್ ಯೂಸ್ ಮಾಡ್ಬೋದು, ಬ್ಯಾಕ್ ಡ್ರಾಪ್ಸ್ ಯೂಸ್ ಮಾಡ್ಬೋದು, ಹ್ಯಾಂಗಿಂಗ್ಸ್ ಟೈಪ್ ತುಂಬಾ ಚೆನ್ನಾಗಿರುತ್ತೆ ಇದು. ಇದು ಬ್ರಾಸೆ ಮೇಡಮ್, ಯೂನಿಕ್ ಆಗಿದೆ ಇದು ಬ್ರಾಸೆ. ಓಕೆ, ಪ್ಯೂರ್ ಬ್ರಾಸ್. ಹೌದು. ಓಕೆ ಸರ್, ನನಗೆ ತುಂಬಾ ಇಲ್ಲಿ ಅವಾಗ್ಲಿಂದ ಫುಲ್ ಅಟ್ರಾಕ್ಟಿವ್ ಆಗಿರೋದು ಇದೆ. ಹೌದು, ಇದನ್ನ ಒಂದು ದೀಪಕ್ ಕಟ್ಟೋದಕ್ಕೆ ಮಾಡಿದೀನಿ ನಾನು. ಈ ದೀಪಕ್ ಕಟ್ಬೋದು, ಮತ್ತೆ ಬಾಳೆ ಎಲೆಗೆ ಇಲ್ಲಿ ಬ್ಯಾಕ್ ಡ್ರಾಪ್ಸ್ ತರ ಯೂಸ್ ಮಾಡ್ಬೋದು, ಇದನ್ನ ದೀಪಕ್ ಕಟ್ಬೋದು, ಮತ್ತೆ ದೇವರಿಗೆ ಜಡೆ ಹಾಕ್ಬೋದು. ಜಡೆ ಹಾಕ್ದಾಗ ನೀವು ದೇವ್ರಿಗೆ ಡೆಕೋರೇಟ್ ಮಾಡೋದ್ ಬಗ್ಗೆ ನಿಮ್ಗೆ ಅನ್ಸುತ್ತೆ, ಬಟ್ ಒಂದು ಹುಡುಗಿಯಾಗಿ ನನ್ಗೆ ಏನನ್ಸುತ್ತೆ ಗೊತ್ತಾ, ಜಡೆಗೆ ಯೂಸ್ ಮಾಡೋದು, ಮತ್ತೆ ಆಫ್ ಕೋರ್ಸ್ ಇದನ್ನ ಕಸ್ಟಮೈಸ್ ಮಾಡ್ಕೊಡ್ತೀರಲ್ಲ, ಹೌದು, ಈ ತರ ಎರಡು ಬೇಕು ಅಂದ್ರೂ ಮಾಡ್ಕೊಡ್ತೀವಿ. ಚೆನ್ನಾಗಿದೆ. ಹೌದು ಹೌದು. ಸೊ ವೀಕ್ಷಕರೇ, ಇದು ದೇವ್ರಿಗೂ ಯೂಸ್ ಮಾಡ್ಬೋದು ಅಂಡ್ ಪರ್ಸನಲಿ ನೀವು ಪರ್ಚೇಸ್ ಮಾಡಿ. ತುಂಬಾ ಕ್ಯೂಟ್ ಆಗಿದೆ, ನನಗೆ ತುಂಬಾ ಇಷ್ಟ ಆಯ್ತು ಸರ್. ಮತ್ತೆ ಇದು ಒಂದು ಹಾರ, ಇದು ಇವಾಗೆಲ್ಲ ಟ್ರೆಂಡ್ ಬಂದು ಮಲ್ಲಿಗೆ ಹಾರ ಅಂತ ಹೇಳ್ತಾರೆ ಮೇಡಮ್. ಅದ್ರಲ್ಲಿ ಮಲ್ಲಿಗೆ ಹಾರಕ್ಕೆ ನಾವು ಇದು ಒಂದು ಡಿಸೈನ್ ಮಾಡಿಸಿದೀನಿ, ಬಿಲ್ಲೆ ಮಾಡಿ ಮತ್ತೆ ಮೊಗ್ಗು ಮಾಡಿಸಿದೀನಿ ಇದ್ರಲ್ಲಿ. ಇದು ಬಂದು ಹಾರ ತರನಾದ್ರೂ ಯೂಸ್ ಮಾಡ್ಬೋದು, 3 ಲೈನ್ಸ್. ಗಣಪತಿ ಹಾರ, ಲಕ್ಷ್ಮಿ ಹಾರ ಯೂಸ್ ಮಾಡ್ಬೋದು. ಸೇಮ್ ಮಲ್ಲಿಗೆ ಹೂವ, ನ್ಯಾಚುರಲ್ ಮಲ್ಲಿಗೆ ಹೂವ ಇದ್ದಂಗೆ ಇರುತ್ತೆ ಅದನ್ನ. ಬಟ್ ತುಂಬಾ ವೆರೈಟಿಯಲ್ಲಿ ಮಾಡ್ತಾ ಇದೀವಿ ಇದನ್ನ. ನೀವು ದೇವ್ರಿಗೆ ಹಾಕೋದು ಹೇಳ್ತೀರಾ, ಆದ್ರೆ ನಾವು ಪರ್ಸನಲಿ ಯೂಸ್ ಮಾಡ್ಬೋದು. ಅಂದ್ರೆ ಹೆಂಗಂದ್ರೆ, ಈಗ ಮದ್ವೆ ಹೆಣ್ಣಿಗೆ ಈ ಸಂಗೀತ್ಗೆಲ್ಲ ಯೂಸ್ ಮಾಡಿದಾಗ ಈ ತರ ಹಾರ ತರ ಯೂಸ್ ಮಾಡ್ಬೋದು, ಡಾಬ್ ತರ ಯೂಸ್ ಮಾಡ್ಬೋದು. ಅಂಡ್ ಮೇನ್ಲಿ ಇವಾಗ ಟ್ರೆಂಡಿಂಗ್ ಇರೋದು, ಎಷ್ಟೊಂದ್ ಜನ ಆಡಿಯನ್ಸ್ ಗೊತ್ತಿರೋದು ಅಂದ್ರೆ ವೀಕ್ಷಕರಿಗೆ, ಇದನ್ನ ಜಡೆ ತರಾನು ಯೂಸ್ ಮಾಡ್ಬೋದು. ಒಂದು ತೋರಿಸ್ತೀನಿ ನಿಮ್ಗೆ ನೋಡಿ, ಈ ತರ ಜಡೆ ಮೇಲೂ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ನನ್ಗಿದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ನಾನು ನಿಮ್ಮ ಹತ್ರ ಇದು ಪರ್ಚೇಸ್ ಮಾಡ್ತೀನಿ, ನನ್ಗೆ ಇನ್ನೊಂದು ಚೂರ್ ಲೆಂತ್ ಬೇಕು. ಹೌದು, ಖಂಡಿತ ಮಾಡ್ಕೊಡ್ತೀನಿ, ಕಸ್ಟಮೈಸ್ಡ್ ಮಾಡ್ಕೊಡ್ತೀನಿ ಅದನ್ನ. ಬಟ್ ಇದೆಲ್ಲ ಫಸ್ಟ್ ಆರ್ಡರ್ ಮಾಡಿದ್ರೆ ಮಾತ್ರ ಮಾಡ್ತೀವಿ. ವೀಕ್ಷಕರು, ಇದು ಪ್ರೀ ಆರ್ಡರ್ಸ್ ಇದ್ರೆ ಮಾತ್ರ ಅವ್ರಿಗೆ ಕೊಡಕ್ಕಾಗತ್ತೆ, ನಿಮ್ಗೆ ಆರ್ಡರ್ಸ್ ಕೊಡಕ್ಕಾಗುತ್ತೆ. ಸೊ ನಿಮ್ಗೆ ಇದು ಇಷ್ಟ ಆದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೊಡಿ, ಅವ್ರು ಮಾಡ್ಕೊಡ್ತಾರೆ. ನಿಮ್ಗೆ ಲೆಂತ್ ಎಷ್ಟು ಬೇಕು ಅಂತಾನು ನೀವು ಅವ್ರಿಗೆ ಹೇಳಿದ್ರೆ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಮತ್ತೆ ಇದೊಂದು ಅಲ್ಲಿ ಗಣಪತಿ ಆಯ್ತು, ಗಣಪತಿ ಆದ್ಮೇಲೆ ಗೌರಿ ಇರ್ಲೇಬೇಕು, ಅದಕ್ಕೋಸ್ಕರ ಗೌರಿಗೆ ಅಂತಾನೆ ಇದು ಒಂದು ನಾವು ಮಂದಾಸನ ಅಂದ್ರೆ ಪೀಠ ತರ ಮಾಡಿ ಅದೇ ಹಮ್ನೋರ್ನ ಇಟ್ಟಿದೀವಿ ಇಲ್ಲಿ. ಮತ್ತೆ ಹೌದು, ಪುಟಾಣಿ ಹಾರ್ಚಿರುತ್ತೆ. ಕೃಷ್ಣನ್ಗೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಗೌರಿ ಆಗ್ಲಿ, ನಿಮ್ಮ ಮನೇಲಿರೋ ಐಡಲ್ಸ್ಗೆ ಯಾವುದಕ್ಕೆ ಆಗ್ಲಿ, ಸ್ಮಾಲು, ಮೀಡಿಯಮು, ಬಿಗ್ಗು 3 ಸೈಜ್ ಬರುತ್ತೆ ಇದರಲ್ಲಿ. ಇದು ಸಿಗುತ್ತೆ. ಮತ್ತೆ ನನ್ನ ಇಷ್ಟ ಗುರುಗಳು, ನನ್ನ ದೈವ ಗುರುಗಳು ಸದ್ಗುರು ಸಾಯಿಬಾಬಾರವರು. ಬಟ್ ಅವರಿಗೆ ಅಂತಾರೆ ರುದ್ರಾಕ್ಷಿ ಕಾನ್ಸೆಪ್ಟ್ ನಾನು ಮಾಡಿ, ಆ ರುದ್ರಾಕ್ಷಿ ಕಾನ್ಸೆಪ್ಟ್ ಅಲ್ಲಿ ಗುರು ಇರ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾಡಿದ್ದೀವಿ. ವೀಕ್ಷಕರು, ಇನ್ನೊಂದು ಹೇಳ್ಬೇಕು, ಇವರು ಪರಮ ಭಕ್ತರು ಸಾಯಿಗೆ, ಸಾಯಿ ಬಾಬಾಗೆ. ಇವ್ರದ್ದು ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತೀನಿ, ಇವ್ರ ನಂಬರ್ ಸೇವ್ ಮಾಡ್ಕೊಂಡಾಗ ಸ್ಟೇಟಸ್ ಅಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಸಾಯಿಬಾಬಾಗೆ, ಭಜನೆ ಮಾಡ್ತಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾರೆ, ಅಂಡ್ ಶಿರ್ಡಿಗೆ ಹೋಗಿ ಸೇವೆ ಮಾಡ್ತಾರೆ. ಅದು ನಂಗೆ ಮೇಡಮ್, ನಮ್ದು ದೇವಸ್ಥಾನ ಇದೆ ಹುಳಿಮೋಯಲ್ಲಿ, ಬನ್ನೇರ್ಘಟ್ಟ ರೋಡ್ ಹುಳಿಮೋಯ್ನಲ್ಲಿ ಬಾಬಾ ದೇವಸ್ಥಾನ ಇದೆ. ಮತ್ತೆ ಪ್ರತಿ ಸಂಡೇ ನಾನು ಭಜನ್ಸ್ ಮಾಡ್ತೀನಿ. 24 ಇಯರ್ಸ್ ಇಂದ ನಾನು ಭಜನ್ ಫೀಲ್ಡ್ ಅಲ್ಲಿ ಇದ್ದೀನಿ. ನನ್ನ ಭಜನ್ ಟೀಮ್ ಎಲ್ಲ ಇದೆ. ಅದಕ್ಕೆ ಇಷ್ಟು ಪ್ರೊಡಕ್ಷನ್ ದೇವರೇ ಮಾಡಿಸ್ಕೊಂತ ಇದಾರೆ, ನಾನ್ ಮಾಡ್ತಾ ಇಲ್ಲ ಮೇಡಮ್. ನಂದೇನು ಇಲ್ಲ, ಇದು ಒಬ್ಬರ ತಲೆಲೇ ಇದಿರೋದಲ್ಲ, ನಿಮ್ಮ ಒಬ್ಬರ ಮನೇಲೆ ಈ ತರ ಮಾಡೋದಲ್ಲ, ಎಲ್ಲಾರ್ಗು ಈ ತರ ಸಿಗ್ಬೇಕು ಅಂತ ಖಂಡಿತ ಮೇಡಮ್. ಅವರು ದೇವ್ರ ಆಶೀರ್ವಾದ ಇಲ್ದಿದ್ರ ನಾವೇನು ಮಾಡಕ್ಕಾಗಲ್ಲ ಮೇಡಮ್. ಮತ್ತೆ ಅದಕ್ಕೋಸ್ಕರ ದೇವ್ರು, ನನ್ನ ಗುರುಗಳು ಏನ್ ಹೇಳ್ತಾರೋ ಅದನ್ನ ನಾನು ಫಾಲೋ ಮಾಡ್ತೀನಿ. ಅದಕ್ಕೋಸ್ಕರ ಕಸ್ಟಮರ್ಸ್ಗೆ ವರಮಹಾಲಕ್ಷ್ಮಿ
ಲಕ್ಷ್ಮಿ ಹಬ್ಬದಲ್ಲಿ ಚೆನ್ನಾಗಿ ಬರಬೇಕು ಅಂತ ನಾನು ಆಸೆ ಪಟ್ಟು ಅದಕ್ಕೆ ನಾನು ಶ್ರೀ ಸಾಯಿ ಲಕ್ಷ್ಮಿ ಕ್ರಿಯೇಷನ್ಸ್ ಅಂತಾನೆ ಇಟ್ಟಿರೋದು, ಸಾಯಿ ಲಕ್ಷ್ಮಿ ಆಗಿ ಬರಲಿ ಅಂತ. ಇದು ಅಷ್ಟೇ ಮೇಡಮ್, ಇದು ಪೂಜಾ ಮಂಟಪಕ್ಕೆ ನಾನು ಮಾಡಿದ್ದೀನಿ. ಈಗ ಮಂಟಪ ಮನೇಲಿ ಇರುತ್ತೆ, ಆ ಮಂಟಪಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇದನ್ನೆಲ್ಲ ನಾನು ಗಣಪತಿ ಫ್ಲೇವರ್ಸ್ ಅಲ್ಲಿ ಇದು ಮಂಟಪಕ್ಕೆ ಹಾಕಿ ಸೈಡ್ಸ್ ನಾವು ಇದನ್ನ ಹಾಕ್ಬೋದು, ಅಂದ್ರೆ ಕಾಂಬಿನೇಷನ್ಸ್ ಅಲ್ಲಿ. ಹೌದು, ಅಂದ್ರೆ ಒಂದೊಂದು ಕಡೆ ಒಂದೊಂದು ಥೀಮ್ ವೈಸ್ ಅಲ್ಲಿ ಮಾಡಿದ್ದೀನಿ. ಮತ್ತೆ ಇದು ಬಂದು ಇದ್ರಲ್ಲಿ ನನ್ನ ಶಾಸ್ತ್ರ ಕಮಲ, ಅದರಲ್ಲೂ ಕಲರ್ಸು ನಾನು ಹೇಳಿದ್ದೀನಿ ನಿಮಗೆ. ಅದಾದ್ಮೇಲೆ ಇದು ಗುರುಗಳದು ಈ ತರ ಮಾಡಿದೀವಿ. ಮತ್ತೆ ಬ್ಯಾಕ್ ಡ್ರಾಪ್ಸ್ ಬಂದು ತುಂಬಾ ಅಂದ್ರೆ ತುಂಬಾ ವೆರೈಟಿ ಮಾಡಿಸಿದ್ದೀನಿ ಈ ಸತಿ ಬ್ಯಾಕ್ ಡ್ರಾಪ್ಸ್ಗೆ. ಇದು ಲೋಟಸ್ ಅಲ್ಲಿ ಇರ್ಬೋದು, ಮತ್ತೆ ಹ್ಯಾಂಗಿಂಗ್ಸ್ ಇರ್ಬೋದು. ಇಲ್ಲಿ ಹ್ಯಾಂಗಿಂಗ್ಸು ನಿಮಗೆ ಇದನ್ನ ಲೋಟಸ್ ವೈಸ್ ಅಲ್ಲಿ ಬಂದು ಬ್ಯಾಕ್ ಡ್ರಾಪ್ಸ್ಗೆ ಸ್ಕ್ರೀನ್ ಮಾಡಿದೀವಿ. ಆ ಸ್ಕ್ರೀನ್ಗೆ ಇದನ್ನ ಯೂಸ್ ಮಾಡ್ಬೋದು ನೀವು. ಹೌದು ಮೇಡಮ್. ಮತ್ತೆ ನಾನು ಇನ್ನೊಂದು ಸ್ಕ್ರೀನ್ ಅಲ್ಲಿ ಅಂದ್ರೆ ನಾವು ಈ ತರ ಮಾಡಿದ್ದೀನಿ, ಮ್ಯಾಟ್ ಅಲ್ಲಿ ಮಾಡಿಸಿದ್ದೀನಿ. ಬಟ್ ಇದನ್ನ ಏನು ಅಂದ್ರೆ ಜೂಟ್ ಮೆಟೀರಿಯಲ್ ಅಲ್ಲಿ, ಹೌದು ಜೂಟ್ ಅಲ್ಲಿ ನಾವಿದು ವಾಷಬಲ್. ಬಟ್ ಏನು ಅಂದ್ರೆ ಈಗ ನಮ್ಮ ಮನೇಲಿ ಏನು ಅಂದ್ರೆ ಫ್ಲೋರ್ ಅಲ್ಲೂ ಡಾರ್ಕ್ ಇರುತ್ತೆ, ಅವಾಗ ಫ್ಲೋರ್ ಅಲ್ಲಿ ರಂಗೋಲಿಸ್ ಇಡಕ್ಕಾಗಲ್ಲ, ಅದಕ್ಕೆ ಅಂತ ಜೂಟಲ್ಲಿ ಮಾಡಿಸಿದ್ವಿ. ಮತ್ತೆ ಇದು ಅಷ್ಟೇ ಸ್ಕ್ರೀನ್ ಬಂದು 6x8 ಅಂದ್ರೆ ದೊಡ್ಡದಾಗಿ ಮಾಡಿದೀವಿ. ಅದಕ್ಕೆ ಬ್ಯಾಕ್ ಡ್ರಾಪ್ಸ್ ನಿಮ್ಗೆ ಯಾವ ತರ ಬೇಕೋ ಆ ತರ ಬ್ಯಾಕ್ ಡ್ರಾಪ್ಸ್ ಮಾಡಿದೀವಿ. ಈಗ ನೋಡಿ ಇದನ್ನ ಇದೇ ಬ್ಯಾಕ್ ಡ್ರಾಪ್ ನ ದೊಡ್ಡ ಸೈಜ್ ಅಲ್ಲಿ ಇವ್ರ ಹತ್ರ ಇದೆ, 6x8. ಸೊ 6x8 ಅಂದ್ರೆ ಆರಾಮಾಗಿ ಒಂದು ಲಕ್ಷ್ಮಿ ಕೂರ್ಸೋದಕ್ಕೆ ಬ್ಯಾಕ್ ಡ್ರಾಪ್ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಸೊ ಆ ಬ್ಯಾಕ್ ಡ್ರಾಪ್ ಗೆ ಇವರು ಈ ತರ ಡ್ರಾಪ್ಲೆಟ್ಸ್ ಕೊಡ್ತಾರೆ ಅಲ್ವಾ ಸರ್? ಹೌದು ಹೌದು ಮೇಡಮ್. ನೋಡಿ ಈ ತರ ಇರುತ್ತೆ, ನೋಡಿ ಈ ತರ ಇರುತ್ತೆ. ಇದು ವೈಟ್ ಮೇಲೆ ಇಲ್ಲಿ ಒಂದು ಹಾಕ್ಬಿಡೋದು. ಅಂದ್ರೆ ಇದು ನಾನು ಮ್ಯಾಟ್ ಮಾಡಿದ್ದೀನಿ, ಸ್ಕ್ರೀನ್ಸ್ ಬಂದು ದೊಡ್ಡದಾಗಿದೆ. ಅದು ಸ್ಕ್ರೀನ್ಸ್ ಮೇಲೆ ನೀವು ವೆರೈಟಿ ಮಾಡಿಸಿದ್ದೀನಿ. ಅದರಲ್ಲಿ ನೀವು ತುಂಬಾ ಯೂನಿಕ್ ಆಗಿದೆ. ಇದು ಎಲ್ಲ ಬರೀ ವರಮಹಾಲಕ್ಷ್ಮಿಗೆ ಅಂತಲ್ಲ, ಗಣೇಶ ಇಡ್ಬೋದು, ಸತ್ಯನಾರಾಯಣ ಪೂಜೆ ಇದ್ರೆ ಅದ್ ಮಾಡ್ಬೋದು, ಅಥವಾ ಮನೇಲಿ ಏನಾದ್ರು ಒಂದ್ ಸಣ್ಣ ಪುಟ್ಟ ಎಂಗೇಜ್ಮೆಂಟ್, ಹೌದು, ಅಥವಾ ಏನೋ ಫಂಕ್ಷನ್ ಇದ್ರು ಸ್ಕ್ರೀನ್ಸ್ ಮೇಲೂ ಅಷ್ಟೇ ಮೇಡಮ್. ಇದು ಡೈಮಂಡ್ ಶೇಪ್ ಅಲ್ಲಿ ಇಟ್ಕೊಂಡು ನಾವು ಸ್ಕ್ರೀನ್ಸ್ಗೂ ಯೂಸ್ ಮಾಡ್ಕೊಬಹುದು. ಇದರಲ್ಲಿ ಒಂದು 3-4 ಮ್ಯಾಟ್ಸ್ ತಗೊಬಹುದು. ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದ್ರಲ್ಲೂ ಅಷ್ಟೇ ಸೇವಂತ್ ಬಂದು ದಿಂಡುಗಳು ಮಾಡಿಸಿದೀನಿ. ಅಂದ್ರೆ ಲಾಸ್ಟ್ ಟೈಮು ಎಲ್ಲ 1 ಮೀಟರ್ ಇತ್ತು ಅಂದ್ರು, ಈಗ ದೀಪಕ್ ಕಟ್ಟಕ್ಕೆ ನಾನು ಮಂಟಪಕ್ಕೆ ಯೂಸ್ ಮಾಡಿದ್ದೀನಿ. 2 ತಗೊಂಡ್ರೆ ನೀವು ದೇವರ ಕಳ್ಸಕ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದು ಒಂದೊಂದು ದಿವಸ ನಾನು ಒಂದೊಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ನೀವು ಬಂದಾಗ ಬೇಕಂದ್ರೆ ವಿಸಿಟ್ ಮಾಡಿದಾಗ ನಿಮ್ಗೆ ಬೇರೆ ಬೇರೆ ಕಾನ್ಸೆಪ್ಟ್ ಅಲ್ಲೇ ಇರುತ್ತೆ. ಇವನ್ನೆಲ್ಲ ಎಲ್ಲ ಕಲರ್ ಕಾಂಬಿನೇಷನ್ಸ್ ಮತ್ತೆ ಎಲ್ಲ ಸೈಜಸ್ ಅಲ್ಲೂ ಮತ್ತೆ ಎಲ್ಲ ಕಲರ್ಸ್ ಅಲ್ಲೂ ಮಾಡಿದ್ದೀನಿ ಇದನ್ನ. ಹೌದು ಮೇಡಮ್. ಮತ್ತೆ ಇದು ಅಷ್ಟೇ ಕ್ಲಾತ್ ಮೇಡಮ್, ಕ್ಲಾತ್ ಎಲ್ಲ ಫ್ಯಾಬ್ರಿಕ್ ವಾಷಬಲ್. ಇದು ವಾಷಬಲ್. ಅದು ಇವಾಗ ಹಬ್ಬಕ್ಕೆ ಹಿಡ್ತೀವಿ, ಹಬ್ಬಕ್ಕೆ ಆದ್ಮೇಲೆ ಮತ್ತೆ ತೆಗೆದು ಬಿಡಬೇಕು. ಮತ್ತೆ ಡೈಲಿ ವಾಷಬಲ್ಗೆ ಬೇರೆ ತರ ಐಟಮ್ಸ್ ಇರುತ್ತೆ. ಹೌದು, ಇದೇ ತರ ಅಂದ್ರೆ ಇವಾಗ ಹೌದು ಡೈಲಿ ಯಾರು ಯೂಸ್ ಮಾಡಲ್ಲ, ಅಂದ್ರೆ ಅದಕ್ಕೆ ಬೇರೆ ತರ ಇರುತ್ತೆ. ಬಟ್ ಇದೇನು ಅಂದ್ರೆ ಫೆಸ್ಟಿವಲ್ ದಿವಸ ಹಾಕಿದಾಗ ನ್ಯಾಚುರಲ್ ಈ ಗಾಂಧಿ ಬಜಾರಲ್ಲೆಲ್ಲ ಹೂ ಸಿಗುತ್ತಲ್ಲ, ಸೇಮ್ ಅದೇ ರೀತಿ ಇರುತ್ತೆ ಇದೆಲ್ಲ. ಇದ್ರಲ್ಲಿ ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಮೇಡಮ್. ಇದು ಬಂದು ಇವಾಗ ದೇವರಿಗೆ ಆ ಕಡೆ ಈ ಕಡೆ ಇಡಬಹುದು, ಇಲ್ಲ ಅಂದ್ರೆ ನಾನು ಮಂದಾಸನ ಮಾಡಿದ್ದೀನಿ, ಅದ್ರ ಮೇಲೆ ಅಮ್ಮನವ್ರನ್ನ ಕುಂಡಿಸ್ಬಹುದು. ಇದು ತುಂಬಾ ವಿಶೇಷವಾಗಿರುತ್ತೆ. 2 ಬೇಕು ಅಂದ್ರೂ ತಗೊಬಹುದು, ಸಿಂಗಲ್ ಬೇಕು ಅಂದ್ರೂ ತಗೊಬಹುದು. ಬಟ್ ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಮೇಡಮ್ ಇವನ್ನೆಲ್ಲ. ಸೊ ವೀಕ್ಷಕರು ಇವ್ರು ಏನ್ ಹೇಳ್ತಿದ್ದಾರೆ, ಆದಷ್ಟು ಬೇಗ ಬನ್ನಿ, ಬಿಕಾಸ್ ಕೆಲವೊಂದು ಪ್ರೊಡಕ್ಷನ್ ಕಮ್ಮಿ ಇರುತ್ತೆ ಅಂಡ್ ಇಮಿಡಿಯೇಟ್ ಆಗಿ ಆಗಲ್ಲ. ಆದಷ್ಟು ಬೇಗ ಬಂದು ಇವ್ರ ಹತ್ರ ಈ ಪ್ರಾಡಕ್ಟ್ಸ್ ನ ತಗೋಬಹುದು. ಮತ್ತೆ ಇದು ಬಂದು ನ್ಯಾಚುರಲ್ ನಿಮ್ಗೆ ಇವತ್ತು ನಾನು ಅಲ್ಲಿ ಏನ್ ಗಾರ್ಲ್ಯಾಂಡ್ಸ್ ಹಾಕಿದ್ದೀನೋ ಅದೇ ರೀತಿನೇ ಮೊಗ್ಗ ಹಾಕಿ ಮಾಡಿದೀವಿ ಇದನ್ನ. ಎಕ್ಸಾಕ್ಟ್ಲಿ, ಇದು ಮೊಗ್ಗು ರಿಯಲ್ ಮೊಗ್ಗನೇ ಕಾಣ್ತಿದೆ ಇದು. ಹೌದು. ಸೊ ಇದು ಗಾರ್ಲ್ಯಾಂಡ್ಸ್ ಅಂದ್ರೆ ಹೌದು ದೇವರ ಫೋಟೋಗಳಿಗೆ ಯೂಸ್ ಮಾಡಬಹುದು. ಮತ್ತೆ ಬಾಗಿಲಿಗೂ ಹಾಕಬಹುದು. ಹೌದು ಹೌದು, ಇದ್ರಲ್ಲಿ ತೋರಣಗಳು ಮಾಡಿದೀವಿ, ಬಾಗಿಲಿಗೂ ಯೂಸ್ ಮಾಡಬಹುದು. ಮತ್ತೆ ಈ ಕಾಂಬಿನೇಷನ್ಸ್ ಬಂದು ಇದು ನ್ಯಾಚುರಲ್ ಮಲ್ಗೆ ಹೂವ ಸರ್. ಇದಂತೂ ನಿಜ ನಮ್ ನ್ಯಾಚುರಲ್ ಆಗಿ ಇದೆ ಇದು ಮಲ್ಗೆ ಹೂವ. ಅಂಡ್ ಮೇ ಬಿ ಇದು ಕಾಟನ್ ಮೇಡಮ್. ಇದು ಮಾಡಿ, ಇದು ರುದ್ರಾಕ್ಷಿ ಹಾರಗಳು ಎಲ್ಲ ಕಲರ್ ಕಾಂಬಿನೇಷನ್ಸ್ ಅಲ್ಲೂ ಮಾಡ್ತೀವಿ. ಇದ್ರಲ್ಲೂ ಬ್ಯಾಕ್ ಡ್ರಾಪ್ಸ್ ಮಾಡ್ಕೊಬಹುದು. ಬಟ್ ಇದೆಲ್ಲಾನು ನಿಮ್ಗೆ ನಾನು ಶಾಪಿಗೆ ಬಂದಾಗ ಅಂದ್ರೆ ಒಂದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಿದಾಗ ನಿಮ್ಗೆ ಇದು ಗೊತ್ತಾಗುತ್ತೆ. ರುದ್ರಾಕ್ಷಿ ತರ ಟೆಕ್ಸ್ಚರ್ ಇರೋದಕ್ಕೆ ಇದನ್ನ ಹೌದು ರುದ್ರಾಕ್ಷಿ ಅಂತ ಹೇಳ್ತೀವಿ. ಆಕ್ಚುಲಿ ಕರೆಕ್ಟ್, ಇದು ಒಂತರ ರುದ್ರಾಕ್ಷಿಯಲ್ಲಿ ಬರೋ ಟೆಕ್ಸ್ಚರ್ ತರನೇ ಇದೆ. ಹೌದು, ಇದು ಅಷ್ಟೇ ಬ್ಯಾಕ್ ಡ್ರಾಪ್ಸ್ ಮೇಡಮ್. ಇದನ್ನು ಅಷ್ಟೇ ಬ್ಯಾಕ್ ಡ್ರಾಪ್ಸ್ ಹಾಕಿ ಮಾಡಿದೀವಿ. ಬಟ್ ನಾವು ಅಲ್ಲಿ ಡಿಸ್ಪ್ಲೇ ಮಾಡಿದೀವಿ ನಾನು ಮತ್ತೆ ನನ್ನ ಸ್ಪೆಷಲ್ ನಾನು ಇಷ್ಟಪಟ್ಟು ಮಾಡದಂತ ಈ ಸತಿ ತೋರಿಸಿ ಸರ್. ವರ್ಷನೂ ನಾನು ಒಂದೊಂದ್ ತರ ಹಾರ್ಚ್ ಮಾಡ್ತೀನಿ. ಬಟ್ ಈ ಸತಿನೇ ಡಿಫ್ರೆಂಟ್ ಆಗಿ ಹಾರ್ಚ್ ಮಾಡೋಣ ಅಂತ ಮಾಡಿದೀವಿ ಇದನ್ನ.
ಇದಕ್ಕೋಸ್ಕರ. So, ಇಲ್ಲಿ ವೀಳ್ಯದೆಲೆ ಇದೆ. ವೀಳ್ಯದೆಲೆ ಇದೆ. ಜೊತೆಲಿ ಇಲ್ಲಿ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡ್ಕೋಬಹುದಲ್ವಾ ಇದು? ಹೌದು, ಇಲ್ಲ ಎಲ್ಲ ಕಲರ್ಸ್ Colour ಮಾಡಬಹುದು, combinations ಕಲರ್ ಇದೆ. ಕಾಂಬಿನೇಷನ್ ಮಾಡಬಹುದು. ಇಲ್ಲೇ ಅಲ್ವಾ? ಹೌದು ಮೇಡಮ್. ತುಂಬಾ ಚೆನ್ನಾಗಿದೆ ಸರ್ ಇದು. ಸರ್ ಇಲ್ಲಿ ಮೇನ್ಲಿ ಬಾಗಿಲಿಗೆ ಹಾಕೋ ತೋರಣಗಳು ತುಂಬಾ ವೆರೈಟೀಸ್ ಕಾಣಿಸ್ತಿದೆ. ಸೊ ಇದ್ರ ಬಗ್ಗೆ ಹೇಳಿ ಮೇಡಮ್. ಈ ಸತಿ ಲಾಸ್ಟ್ ಟೈಮ್ ನಾನು ಹೊಸದು ಒಂದು ತೋರಣ ಮಾಡಿದ್ದೆ, ಬಟ್ ಈ ಸತಿನೂ ಹೊಸ ತೋರಣ ಮಾಡಬೇಕು ಅಂತಾನೆ ನಾವು ನಾನು ಮಾಡಿಸಿರೋದು. ಇದು ನೋಡಿ, ಅಂದ್ರೆ ಹೂವನು ಜೊತೆಲಿ ಇರುತ್ತೆ, ಕಾಂಬಿನೇಷನ್ಸ್ ಅಲ್ಲಿ ನಾವು ಇದನ್ನ ಮಾಡಿದೀವಿ. ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಇದನ್ನ. ಇದು ಅಷ್ಟೇ, ಇದು ಚೆನ್ನಾಗಿದೆ. ಹೌದು, ಇದ್ರಲ್ಲಿ ತೋರಣಗಳಲ್ಲೇ ತುಂಬಾ ವೆರೈಟಿ ಮಾಡಿದೀವಿ, ಎಲ್ಲ ಕಲರ್ ಕಾಂಬಿನೇಷನ್ಸ್ ಅಲ್ಲೂ ಮಾಡಿದ್ವಿ ತೋರಣಗಳು. ಮತ್ತೆ ಇದೆಲ್ಲ ಕಳ್ಸಕ್ಕೆ ಚಿಕ್ಕ ಫೋಟೋಗಳ ಹಾರಗಳಿಗೆ ಅಂತೂ ತುಂಬಾ ವೆರೈಟಿ ಮಾಡಿದ್ದೀನಿ. ಚಿಕ್ಕ ಫೋಟೋಗಳಿಗೆಲ್ಲ ಅದು ಹಾರಗಳ ಹಾಕುತ್ತೆ. ಪೀಠ ಅದೇ ಸ್ಮಾಲು ಬಿಗ್ ಎರಡು ಮಾಡಿಸಿದೀನಿ ಈ ಸತಿ. ಹೌದು, ದೇವ್ರನ್ನ ಇಡ್ಬೋದು, ಕಳ್ಸ ಇಡ್ಬೋದು, ಗಣಪತಿ ಇಡ್ಬೋದು. ಇದು ಈ ತರ ಪೀಠಗಳು. ಅಂದ್ರೆ ಇದು ಅಷ್ಟೇ ಮೇಡಮ್, ಫಸ್ಟ್ ಅಲ್ಲಿ ಬಂದ್ರೆ ಮಾತ್ರ ಸಿಗುತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ, ಲಾಸ್ಟ್ ಟೈಮ್ ಎಲ್ಲ ನಾನು ಲಾಸ್ಟ್ ಅಲ್ಲಿ ಬಂದ್ರು ಮತ್ತೆ ಸಿಗೋದಿಲ್ಲ. ಫಸ್ಟ್ ಬೇಗ ಬಂದ್ರೆ ಎಲ್ಲಾರ್ಗೂ ಐಟಮ್ ಸಿಗತ್ತೆ. ಇದು ಪೀಠಗಳು. ಹೌದು, ಇದು ಲಕ್ಷ್ಮಿಗೆ ಅಂದ್ರೆ ವೆಂಕಟರಮಣ ಸ್ವಾಮಿ ಸೈಡ್ಗೆ ದೇವರಿಗೆ ಲಾಸ್ಟ್ ಟೈಮು ಸೈಡ್ ಪಿಲ್ಲೋಸ್ ಮಾಡಿದ್ವಿ. ಈ ಸತಿ ಈ ತರ ಪಿಲ್ಲೋಸು ದೇವರ ಪಕ್ಕದಲ್ಲಿ ಇಡಬಹುದು ಅಂತ ಇದನ್ನ ಮಾಡಿದ್ದೇವೆ. ತುಂಬಾ ಲೈಕ್ ನೀವು ನೋಡಬಹುದು ಇಲ್ಲಿ ಎಂಬ್ರಾಯ್ಡ್ರಿ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಇಲ್ಲಿ ಪಿಲ್ಲೋಸ್ಗೆ ದೇವರು ಕೂರಿಸ್ಬಿಟ್ಟು ಸೈಡ್ಸ್ ಅಲ್ಲಿ ಇಡಬಹುದು. ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ ಮೇಡಮ್. ಇದು ಬಂದು ಒಂದೊಂದು ಕಾನ್ಸೆಪ್ಟ್, ಅಂದ್ರೆ ಕೃಷ್ಣನ್ಗೆ ಅಂತಾನೆ ಒಂದ್ ಮಾಡಿದ್ವಿ. ಶಂಕು ಚಕ್ರ ನಾಮ ನೀವು ಅವಾಗ್ಲೇ ಕೇಳಿದ್ರಿ. ಮತ್ತೆ ಅರ್ಶನ ಕುಂಕುಮ ಕೊಡೋದಕ್ಕೂ ಅಷ್ಟೇ ನಾವು ಚಿಕ್ಕದಾಗಿ ಇಲ್ಲ ಲಾಕ್ ಮಾಡಿ, ಅದಕ್ಕೋಸ್ಕರ ಇದು ಎಲ್ಲ ದೇವರದು ಮಾಡಿಸಿದ್ದೀನಿ ನಾನು ಅದನ್ನ. ಮತ್ತೆ ಇಲ್ಲಿ ಐಡಲ್ಸ್ಗೆ, ಬ್ರಾಸ್ ಐಡಲ್ಸ್ಗೆ ಹಾರ್ಚ್ಗಳು ಪ್ರತಿಯೊಂದನ್ನು ಇಲ್ಲಿ ಸಾಯಿಬಾಬಾರವ್ರಿಗೂ ಪ್ರತಿಯೊಬ್ಬರಿಗೂ ದೇವರುಗಳಿಗೂ ಆ ರಿಲೇಟೆಡ್ ಅಲ್ಲೇ ಡೆಕೋರೇಷನ್ ಮಾಡಿದ್ದೀವಿ. ಪ್ರತಿ ಒಂದ್ ದೇವರಿಗೂ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಹೌದು. ಅಂಡ್ ತುಂಬಾ ಚೆನ್ನಾಗಿರೋದಂದ್ರೆ ಶಂಖ ಚಕ್ರ. ಹೌದು, ಶಂಕು ಚಕ್ರ ನಾಮ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಅರ್ಶನ ಕೊಡೋದು ರಿಟರ್ನ್ ಗಿಫ್ಟ್ಸ್ ಅಥವಾ ಅರ್ಶನ ಕೊಡುವಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಕುಂಕುಮ ಕೊಡೋದಕ್ಕೂ ಇದು ಚೆನ್ನಾಗಿರುತ್ತೆ ಅಂತ ಒಂದ್ ಈ ಸತಿ ಮಾಡ್ಸಿದೀವಿ. ಮತ್ತೆ ಪ್ಯಾರೆಟ್ಸ್ ಅಲ್ಲೂ ತುಂಬಾ ಮಾಡಿದೀವಿ, ವೆರೈಟಿ ಪ್ಯಾರೆಟ್ಸ್ ಮಾಡಿದೀವಿ. ಪ್ಯಾರೆಟ್ಸ್ ಅಲ್ಲೇ ಬ್ಯಾಕ್ ಡ್ರಾಪ್ಸ್ ಅವ್ರು ಯೂಸ್ ಮಾಡ್ಕೊಬಹುದು. ನಾನು ಮೈನ್ ಡೋರ್ಸ್ಗೆ ಇವಾಗ ಯೂಸ್ ಮಾಡಿದೀನಿ. ಲೈಕ್ ತುಂಬಾ ಕ್ಲೀನ್ ಅಂಡ್ ಟೈಡಿ ಆಗಿ ಮಾಡಿದ್ದಾರೆ, ಅದ್ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು ಮೇಡಮ್. ಇಲ್ಲ ವುಡ್ ಆರ್ಚಸ್ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ಆರ್ಚ್ಗಳೆಲ್ಲ ಅಂದ್ರೆ ದೇವರಿಗೆ ಕೆಲವೊಬ್ರು ಅಂದ್ರೆ ಫೋಲ್ಡಬಲ್ ಎತ್ತಿಡೋದಕ್ಕೂ ಈಸಿ ಇರುತ್ತೆ. ಈ ತರ ಆರ್ಚಸ್ ನೀವು ಇಟ್ಟಾಗ ನೀವು ಮತ್ತೆ ದೇವ್ರನ್ನ ಇಟ್ಟಿದಾದ್ಮೇಲೆ ಮತ್ತೆ ಕ್ಲೋಸ್ ಮಾಡಿ ಎತ್ತಿಡ್ಬಹುದು. ಮತ್ತೆ ಪ್ರತಿಯೊಂದು ಫೆಸ್ಟಿವಲ್ಗೂ ಯೂಸ್ ಮಾಡ್ಕೊಬಹುದು, ಕ್ಯಾರಿ ಮಾಡೋದಕ್ಕೂ ಈಸಿ ಇರುತ್ತೆ. ಇದೆಲ್ಲ ವುಡನ್ ಆರ್ಚಸ್. ಮತ್ತೆ ಲಾಸ್ಟ್ ಇದು ಮೇಡಮ್ ಫೈಬರ್ ಗೌರಿ. ಇದಕ್ಕೆ ಬಂದು ನಿಮ್ಗೆ ಮುಖವಾಡಕ್ಕೆ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ, ಗೌರಿ ಹಬ್ಬದಲ್ಲಿ ನ್ಯಾಚುರಲ್ ಆಗಿ ಮಣ್ಣಿನ ಗೌರಿ ತಗೊಂತೀವಿ. ಅದಕ್ಕೆ ಫೈಬರ್ ಮೇಲೆ ಮಣ್ಣಿನ ಗೌರಿ ಪೇಂಟಿಂಗ್ ಮಾಡಿದೀವಿ. ಜೊತೆಗೆ ಜ್ಯುವೆಲರೀಸ್ನೆಲ್ಲ ನೀವೇ ಸೆಟ್ ಮಾಡಿ. ಹೌದು, ತುಂಬಾ ಚೆನ್ನಾಗಿದೆ. ಹೌದು, 6 feet by 8 feet ಬರುತ್ತೆ. ಮತ್ತೆ ಇನ್ನೊಂದು ಏನಾಗುತ್ತೆ ಮೇಡಮ್ ಇದು ಅಂತ ಹೇಳಿದ್ರೆ ಈಗೆಲ್ಲ ಪ್ರಿಂಟೆಡ್ ಬರ್ತಾ ಇದೆ. ಪ್ರಿಂಟೆಡ್ ಅಲ್ಲಿ ನಾವು ಹಾಕ್ದಾಗ ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷನೂ ಅದನ್ನೇ ಯೂಸ್ ಮಾಡ್ಬೇಕು. ಬಟ್ ಈ ಸ್ಕ್ರೀನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕಲರ್ ಕಾಂಬಿನೇಷನ್ಸ್ ಮಾಡ್ತಿದ್ದೀನಿ. ಬ್ಯಾಕ್ ಡ್ರಾಪ್ಸ್ ಇಲ್ಲಿ ಹಾಕೊಂಡಾಗ ಇಲ್ಲಿ ತೋಮಾಲೆ ಹಾಕೊಬಹುದು. ಇದೆಲ್ಲ ನಿಮ್ಗೆ ಸ್ಕ್ರೀನ್ಸ್ ನಾನು ಅವೈಲೇಬಲ್ ನಿಮ್ಗೆ ಸಿಗುತ್ತೆ. ಅಂದ್ರೆ 30th ಮೇಲೆ ಚೇಂಜ್ ಇದೆ. ವೈಟ್ ಗೆ ಗ್ರೀನ್ ಮಾಡಿದೀವಿ, ಮತ್ತೆ ವೈಟ್ ಗೆ ಯೆಲ್ಲೋ ಮಾಡಿದೀವಿ, ಯೆಲ್ಲೋಗೆ ಗ್ರೀನ್ ಮಾಡಿದೀವಿ. ಹೌದು, ಕಲರ್ ಕಾಂಬಿನೇಷನ್ಸ್ ಇದೆ. ವೀಕ್ಷಕರೇ, ಇದೊಂದು ಡಿಫ್ರೆಂಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ತಗೊಂಡು ನೀವು ತೋಮಾಲೆ ತಗೊಂಡ್ರೆ ಆರಾಮಾಗಿ ನೀವು ಹಬ್ಬಕ್ಕೆ ಇರ್ಬೋದು, ಮನೇಲಿ ಸಣ್ಣ ಪುಟ್ಟ ಫಂಕ್ಷನ್ಸ್ ಆಗ್ಬೋದು, ಕೆಲವರೆಲ್ಲ ಪುಟ್ಟದಾಗಿ ಎಂಗೇಜ್ಮೆಂಟ್ಸ್ ಮಾಡ್ಬೋದು ಅಥವಾ ಬರ್ಡೇ ವಾಟ್ ಎವರ್ ಇಟ್ ಮೇ ಬಿ, ಅದಕ್ಕೆ ಆರಾಮಾಗಿ ಸೆಟ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಒಬ್ರು ಡೆಕೋರೇಟಿವ್ ಮೇಲೆ ಡೆಕೋರೇಟಿವ್ಸ್ ಅವ್ರಿಗೆ ಡಿಪೆಂಡ್ ಆಗ್ದಿರಾ ನಾವೇ ಇಂಡಿವಿಜುವಲ್ ಆಗಿ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನು ಅಂದ್ರೆ ವೆಲ್ವೆಟ್ ಅಲ್ಲಿ ಮಾಡಿದ್ರೆ ಶೇಕ್ ಆಗುತ್ತೆ. ಇದು ಇನ್ನೊಂದೇನು ಅಂದ್ರೆ ಹೌದು ಸ್ಟಿಫ್ ಆಗ. ಹೌದು, ಇದು ಒಂದು ನನಗೆ ಈ ಸತಿ ಮಾಡ್ಬೇಕು, ಕಸ್ಟಮರ್ಸ್ಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡಿಸಿ. ಜೂಟ್ ಮೆಟೀರಿಯಲ್ ಕ್ವಾಲಿಟಿ ವೈಸ್ ಅಂತೂ ನಾನು ಟಚ್ ಮಾಡ್ತಿದ್ದೀನಿ. ತುಂಬಾ ಸ್ಟಿಫ್ ಆಗಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾ ಇದ್ದಾರೆ, ಮತ್ತೆ ತುಂಬಾ ಜನಕ್ಕೆ ಯೂಸ್ಫುಲ್ ಆಗ್ತಾ ಇದೆ. ಸರ್ ಎಲ್ಲೆಲ್ಲೋ ಹೋಗ್ತಾ ಇದೀವಿ, ಚಿಕ್ಕಪೇಟೆಯಲ್ಲೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ನಮ್ಗೆ ಅಂತ ಹೇಳ್ತಾ ಇದ್ರು. ಬಟ್ ರೋಹಿಣಿ ಅವರು ನಂಗೆ ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡೋದು. ತುಂಬಾ ಯೂಟ್ಯೂಬರ್ಸು ಮತ್ತೆ ಇನ್ಸ್ಟಾಗ್ರಾಮರ್ಸು ನಾನು ತುಂಬಾ ಕಾಲ್ ಮಾಡ್ತಾ ಇದ್ದಾರೆ, ಬಟ್ ನಾನು ಯಾರಿಗೂ ಕೊಡ್ತಾ ಇಲ್ಲ. ಫಸ್ಟ್ ಪ್ರಿಫರೆನ್ಸ್ ರೋಹಿಣಿ ಅವ್ರಿಗೆ. ನನ್ನ ಈ ಸಾಯಿ ಲಕ್ಷ್ಮಿ ಕ್ರಿಯೇಷನ್ಸ್ ಎಲ್ಲಿ ತನಕ ನಾನು ಮಾಡ್ತೀನೋ ಅಲ್ಲಿ ತನಕ ರೋಹಿಣಿ ಅವ್ರಿಗೆ
ಫಸ್ಟ್ ಪ್ರಿಫರೆನ್ಸ್ ನಾನು ಸೊ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು ಅಂಡ್ ಕಮೆಂಟ್ ಮಾಡಿ. ಸೊ ಯಾರ್ಯಾರಿಗೆಲ್ಲ ಈ ಡೆಕೋರೇಟಿವ್ ಐಟಮ್ಸ್ ಇಷ್ಟ ಇರುತ್ತೋ ತಗೊಳ್ತಾರೋ, ಅಂಡ್ ಪ್ರತಿಯೊಬ್ರು ಮಹಿಳೆಗೂ ಇದೆಲ್ಲ ಬೇಕೇ ಬೇಕು. ಪ್ರತಿಯೊಂದು ಮನೆಯಲ್ಲೂ ಈ ಐಟಮ್ಸ್ ಎಲ್ಲ ಬೇಕೇ ಬೇಕು. ಒಂದು ಪೂಜೆಗಿರ್ಬೋದು, ಮದ್ವೆಗಿರ್ಬೋದು, ಮೆಹಂದಿ ಫಂಕ್ಷನ್ ಇರ್ಬೋದು, ಬ್ಯಾಕ್ ಡ್ರಾಪ್ಸ್ ಅಂತೂ ಪ್ರತಿಯೊಂದು ಫಂಕ್ಷನ್ ಅಲ್ಲೂ ಒಂದು ಮಗು ಹುಟ್ಟಿದಾಗ 11 ದಿವಸದ ಒಂದು ಫಂಕ್ಷನ್ ಮಾಡ್ತಾರೆ, ಆ ಟೈಮಲ್ಲೂ ಯೂಸ್ ಆಗುತ್ತೆ. ಸೊ ಈ ಪ್ಲೇಸ್ ನ ಈ ವಿಡಿಯೋ ಯೂಸ್ ಮಾಡ್ಕೊಳ್ಳಿ ಅಂಡ್ ಯಾರ್ಯಾರಿಗೆ ಮ್ಯಾಕ್ಸಿಮಮ್ ಶೇರ್ ಮಾಡೋಕ್ಕಾಗುತ್ತೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.